ಅಲ್ಲ ಹೂಕೋಸ್ಕರ ಆಗಿದ್ದಾರೆ. ಥ್ಯಾಂಕ್ ಯು. ಹಲೋ, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಅಮೃತ ಸ್ಮೈಲ್ ಯೂಟ್ಯೂಬ್ ಚಾನಲ್. ಅದೇನಾಯ್ತು ಕಾಣೆ ನಾನು ಎದೆ ತುಂಬ ನಿನದೆ ಸುದ್ದಿ ಕೇಳೆ ಜಾಣೆ ಪ್ರೀತಿ ಆಣೆ ಅದೇ ನಾನು ನಿಮ್ಮ ಮಂದಿ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಲಕ್ಷ ಜೊತೆ. ಆ್ಯಂಡ್ ಫೈನಲಿ ಗೈಸ್ ಆಫ್ಟರ್ 1 ವೀಕ್ ಆದಮೇಲೆ ನಮ್ಮ ಲಕ್ಷ ಬಂದಿದ್ದಾರೆ. ಹಾಯ್ ಮಾಡಿ ಲಕ್ಷ. ಸೊ ನಾನು ನಮ್ಮ ಲಕ್ಷ ಇವತ್ತೆಲ್ಲರೂ ಎಲ್ಲಿ ಈವ್ನಿಂಗು ಸೊ 1 ವೀಕ್ ಹೋಗ್ಬಿಟ್ಟಿದ್ದಲ್ಲ, ಹೊರಗಡೆ ಬಂದಿದ್ದೀವಿ. ಸೊ ಟೌನ್ಗೆ ಏನೋ ತಿನ್ನೋಣ ಅಂತ. ಸೊ ಏನು ತಿನ್ನೋಣ ಲಕ್ಷ? ಗೋಬಿ. ಗೋಬಿ ಬೇಕಂತ ಲಕ್ಷಗೆ. ಸೊ ಹಿಯರ್ ಇಸ್ ಆಕಾಶ್. ಆಕಾಶ್. ಸೊ 1 ಸೆಕೆಂಡ್. ಚಾಮು. ಸೊ ತುಂಬ ದಿನ ಆದಮೇಲೆ 1 ವಾರ ಆದ್ಮೇಲೆ ನೀನು ನಂಗೆ ಸಿಕ್ಕಿದ್ಯಾ. ಇನ್ನು ಆಮೇಲೆ ಸ್ಕೂಲು ರಜಾ ಕೊಟ್ಬಿಟ್ಟಿದ್ದಾರೆ ಇನ್ನು ನಿನಗೆ. ವಾವ್ ವಿಡಿಯೋ. ಇನ್ಮೇಲೆ ನಾನು ಲಕ್ಷ ಇಬ್ಬರು ವಿಡಿಯೋಸ್ ಮಾಡೋಣ. ಓಕೆ 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 ಅನ್ಬೇಕು. ಓಕೆ ಡನ್. ಇವಾಗ ಈಗ ಡ್ಯಾಡಿ ಎಲ್ಲೋದ್ರು? ಏನು ಗೋಬಿ ತರಕ್ಕೆ ಹೋದ್ರಾ? ಅಮ್ಮ ಇನ್ಮೇಲೆ ವ್ಲಾಗ್ಸಲ್ಲಿ ಮಾತಾಡ್ಸಿದ್ರೆ ಮಾತಾಡಬೇಕು. ಓಕೆ ಮಾತಾಡ್ತೀಯಲ್ವಾ? ಹಾಂ ಓಕೆ ಡನ್. ಏನು ಸಮಾಚಾರ? ಅಮೃತಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀಯಾ? ಹೇಳು. ಇಲ್ಲಿ ನೋಡ್ಕೊಂಡು ಹೇಳು. ಹಾಂ ಬರುತ್ತೆ, ಸಖತ್ತಾಗಿ ಇದೆಯಾ ನೀನು. ಹೇಳು ಇನ್ನೊಂದ್ಸಲ. ಸೊ ಇವಾಗ ಯಾರು ಆಕಾಶ್ ಅವರು ಗೋಬಿ ತರಕ್ಕೆ ಹೋಗಿದ್ರೆ. ಸೊ ನಾನು ಲಕ್ಷ ಇವತ್ತು ಆಟೋದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಗೈಸ್ ಇನ್ನೊಂದು ಗೊತ್ತಾ, ನಾನು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಏನಂದರೆ ಡೈಲಿ ವ್ಲಾಗ್ಸ್ ಮಾಡಲಾ ಬೇಡವಾ ಅಂತ. ಸೊ ನಮ್ಮ ಡೈಲಿ ವ್ಲಾಗ್ಸ್ ಹೇಗಿರುತ್ತೆ ಅಂತ ನೀವು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಹೇಗಿರುತ್ತೆ ಅಂತ. ಸೊ ದಿನನಿತ್ಯ ಅದನ್ನೇ. ಆ್ಯಂಡ್ ಅದ್ರ ಜೊತೆಗೆ ಇನ್ಮೇಲೆ ಏನಂದರೆ ನಮ್ಮ ಲಕ್ಷ ಆ್ಯಡ್ ಆಗ್ತಾ ಹೋಗ್ತಾಳೆ ಆ ವಿಡಿಯೋದಲ್ಲಿ. ಸೊ ವ್ಲಾಗ್ಸ್ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈಲಿ ಅಂದರೆ ಡೈಲಿ ಮಾಡೋಕ್ಕಾಗಲ್ಲ, 3 days once ಆದರೂ ಅಪ್ಲೋಡ್ ಮಾಡ್ತೀನಿ. ಯಸ್ ಥ್ಯಾಂಕ್ ಯು. ಥ್ಯಾಂಕ್ ಯು. ನಿನ್ನ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಓಕೆ ಗೋಬಿ ತಿಂತಾ ಇದ್ದಾರೆ. ಸೊ ನೀನು ಗೋಬಿ ತಿನ್ನೋಣ ಲಕ್ಷ? ಹಾಂ ಸ್ವಲ್ಪ ಜರ್ಕೋ ಆ ಕಡೆ. ಅದು ಪೇಪರು ಇಂದ ಜರ್ಕೊಮ್ಮ. ಗೋಬಿ ತಿನ್ನೋಣ ಗೈಸ್. ನಾನಂತೂ ಗೋಬಿ ರೆಗ್ಯುಲರಾಗಿ ತಿನ್ನೋಣ ಗೈಸ್. ಗೋಬಿ ತಿನ್ನೋದು ಎವ್ರಿ ಮಂತ್ ಒನ್ಸ್ ಅಷ್ಟೇ, ತಿಂಗಳಲ್ಲಿ 1 ಸತಿ ಅಷ್ಟೇ ಗೋಬಿ ತಿನ್ನೋದು. ಅಗಿ ಅಗಿ ಚಲೋ ಹೋಗ್ಬಿಡ್ತದೆ. ಗೋಬಿ ತಿನ್ಕೊಂಡು ಬಂದ್ವಿ. ಗೋಬಿ ಚೆನ್ನಾಗಿತ್ತು ಅಲ್ವಾ ಲಕ್ಷ? ಖಾರ 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 ಅಂದ್ಬಿಟ್ಟು. ಸೊ ಇವಾಗ ನಾವು ಟೌನ್ಗೆ ಬಂದಿದ್ದೀವಿ. ಏನಿಗೆ ಅಂತಂದರೆ ಗಿರೀಶ್ ಅವರು ಅಂಗಡಿಗೆ ಹೋಗಿ ಐಟಮ್ ಹಾಕ್ತಾರೆ ಯೂಶಲಿ. ಸೊ ಅಲ್ಲಿ ಒಂದು ಐಟಮ್ ತೊಗೋಬೇಕಿತ್ತು. ತೊಗೊಂಡದಾದ್ಮೇಲೆ ನಾಳೆಗೆ ಪೂಜೆಗೆ ಹೂವು, ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ತೊಗೊಂಡು ಹೋಗ್ಬೇಕು. ಎಲ್ಲ ಹೇಳ್ಬಿಟ್ಟಿದ್ದೀನಿ, ಅವ್ರಾಗ ತೊಗೊಂಡು ಬರ್ತಾರೆ. ಯಾಕಂದರೆ ಇಲ್ಲಿ ವೆಹಿಕಲ್ ಹೋಗೋದಕ್ಕಾಗಲ್ಲ ಗೈಸ್, ನಾವು ಆಟೋ ತೊಗೊಂಡು ಒಳಗಡೆ ಹೋಗೋದಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಹಾಕ್ಬಿಟ್ಟು ಅವರೇ ಹೋಗಿದ್ದಾರೆ ತೊಗೊಂಡು ಬರ್ತೀನಿ ಎಲ್ಲ ಅಂತ. ಸೊ ನಾನು ಲಕ್ಷ ಕೂತಿದ್ದೀವಿ. ಕೊಡಲ್ಲ ಲಕ್ಷ. ಏನಾದರೂ ಹೇಳು ಲಕ್ಷ. ನನ್ನ ಬ್ಲಾಗಲ್ಲಿ ನೀನು ಮಾತಾಡೋಕ್ಕೆ ಬರುತ್ತಾ? ಮಾತಾಡೋಕ್ಕೆ ಬರುತ್ತಾ? ಎಷ್ಟು ಮಾತಾಡ್ತಾಳೆ ಗೊತ್ತಾ ಗೈಸುಳು. ಇವಾಗ ಬರಬೇಕಾದ್ರೆ ಆಕಾಶ್ ಅವ್ರು ಕೇಳಿದ್ರು ಏನಂತ ಗೊತ್ತಾ, ಲಕ್ಷ ಮಲಗಿಬಿಟ್ಟ ಅಂತ. ಇವಳೇನಂದ್ಲು ಗೊತ್ತಾ, ಇಲ್ಲಪ್ಪ ಮಲಗಿಲ್ಲ ಅಂದು. ಯಾಕತ್ರ ಮಾತಾಡ್ತಾ ಇದ್ದಾಳೆ ಅಂದರೆ, ನೀನು ಮುಖ ತೊಳೆದು ಬಿಟ್ರೆ ಅವಳಿಗೆ ಗೊತ್ತು. ಏನು ಗೊತ್ತಾ, ಅವಳು ಊಟ ಮಾಡ್ದಿರೋ ಒಂದೊಂದ್ಸಲ ಮಲ್ಕೊಂಡ್ಬಿಡ್ತಾಳಲ್ಲ. ಸೊ ಅವಾಗ ಇವ್ರೇನು ಮಾಡ್ತಾರೆ ಗೊತ್ತಾ, ಎಬ್ಬರಿಸ್ಬಿಟ್ಟು ಎದೋಳತ್ತಾರೆ, ಎದೋಳಲ್ಲ. ಅವಾಗ ಅಳ್ತಾಡ್ತಾಳೆ. ಈಚೆ ಹೋಗ್ಬಿಟ್ಟು ಮುಖಕ್ಕೆ ನೀರು ಹಾಕೊಂಡು ಫುಲ್ ಮುಖ ಬಂದ್ಬಿಡ್ತಾರೆ. ಅದು ನೀವು ತುಂಬಾ ಭಯ ಇದೆ. ಇಲ್ಲಪ್ಪ ಮುಖ ತೊಳೆದ್ಬಿಡ್ತೀಯ ನೀನು. ಮುಖ ತೊಳೆಸ್ಬಿಟ್ರೆ ಏನು ಮಾಡ್ತೀಯಾ? ಅಳ್ತೀಯಾ? ಅಳ್ಬೇಡ.
ತೊಳಿ 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 ಅಂತ ನೋಡ್ತಾರೆ. ನೋಡಿ ನೋಡಿ ಎಷ್ಟು ಕೋಪ ಮಾಡ್ಕೊಂತಾಳೆ, ಹೊಡಿತಾಳೆ ನನ್ಗಿಳು. ನಾಳೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದೀನಿ ನಿನ್ಗೆ. ಮುಂದೆ ಎಲ್ಲರೂ ಅವ್ರು ಬಂದು ಬೈತಾರೆ ನಿನ್ಗೆ. ಏನು ಮಾಡ್ತೀಯ? ಅವ್ರು ಬಂದು ಹೊಡಿತಾರೆ ನಿನ್ಗೆ. ಅವರು ಆಡಿಯನ್ಸು. ಹುಡುಗಿ ಸಿಂಗಿಳ್ತಾ ಇದ್ದಾಳೆ. ತೆಗಿ ಕೈ. ನಾನು ಇವಳನ್ನ ಜಾಸ್ತಿ ಹೊಡಿಯೋದಲ್ಲ, ಇವಳೇ ಜಾಸ್ತಿ ನಾನು ಹೊಡಿತಾ ಇರ್ತಾಳೆ. ಬಂದಿಲ್ಲ ಗೈಸರು, ವೆಯ್ಟ್ ಮಾಡ್ತಾ ಇದೀವಿ. ಡ್ಯಾಡಿ ಬೇಕು, ಲಕ್ಷ ಡ್ಯಾಡಿ ಬೇಕು, ಲಕ್ಷ ಡ್ಯಾಡಿ ಬೇಕು. ಹಾಯ್ ಮಿಸ್ಟರ್ ಆಕಾಶ್. ಹಾಯ್ ರಮ್ಯ ಅವರೇ. ಸೀರಿಯಸ್ಲಿ ಬರ್ರಿ. ಥ್ಯಾಂಕ್ ಯು. ಬೇಡ, ಗಾಡಿ ಓಡ್ಸಕ್ಕಾಗಲ್ಲ. ಬಾ ಬಲ್ ವರ್ಷಕ್ಕೆ ಬಂದ ಹಿಂದೆ ಕೂತ್ಕೊಳ್ಳೋಣ ಬಾ. ಗಾಡಿ ಬರೋಷ್ಟೊತ್ತಿಗೆ ಹೋಗ್ಬಿಡೋಣ ಬರೋಣ. ಹಿಂದಕ್ಕೆ ಬರ್ತಾವ ಕರ್ಕೊಬೇಕು. ಟೌನಲ್ಲಿರೋ ಮಾರ್ಕೆಟ್ಗೆ ಇದು ಅಲ್ಲಿ ಹೋಗಿದ್ದಾರೆ ಅವರು ತೊಗೊಂಡ್ಬರೋಕ್ಕೆ. ಸೌತೆಕಾಯಿ ಬೇಕು ಅಂತ ಹೇಳಿ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ಎಲೆ ತೊಗೊಂಡಿದ್ದಾಯಿತು. ಎಷ್ಟು ದಪ್ಪ ಆಯ್ತಲ್ಲ ಇದೇನಿದು? ಮೆಣಸಿನ್ಕಾಯಿ ಅಲ್ಲ ಲಕ್ಷ, ಇದು ಸೌತೆಕಾಯಿ. ಬೇರೆ ಏನ್ ಬೇಕು? ಹುಳ್ಳಿಕಾಯಿ ತರ್ತೀಯಾ? ಏನು ನೋಡಿ ಗೈಸ್, ಏನಾರ ಬೇಕು ಅಂತ ಕೇಳಿದ್ರೆ ಬೈತಾರೆ. ಹೀಗೆ ನೋಡಿ. A few minutes later. ಹಲೋ, ಹಾಯ್. ನೋಡ್ರಿ ಗಾಯ್ಸ್, ಗೋಬಿ ಆಯಿತು. ಈಗ ಗೋಲ್ಗಪ್ಪ ತಿನ್ನಕ್ಕೆ ಹೋಗಿದ್ದಾರೆ. ಒಂದಿನ ಅಷ್ಟೇ, ದಿನ ತಿನ್ನಲ್ಲ. ದಿನ ತಿನ್ನಲ್ಲ ನೋಡಿ, ಅಲ್ಲೇ ಹೂಕೋಸ್ಕರ ಆಗಿದ್ದಾರೆ. ಗೋಲ್ಗಪ್ಪ ತಿನ್ನೋಣ ಬನ್ನಿ ಗೈಸ್. ಗೋಲ್ಗಪ್ಪ ತಿಂದು ಹೂಕೋಸ್ಕರ ಆಗಿರಿ. ದಪ್ಪಾಗಿದ್ದೀರ ಅಲ್ಲ ತಿಂದ್ರೆ ಹುಷಾರಿಲ್ಲ, ಸಣ್ಣ ಬಿಡಿದ್ರೆ ಸ್ವಲ್ಪ ದಪ್ಪ ಆಗೋಣ ಅಂತ. ನಂಗೆ ಬೇಡ. ಗೈಸ್ ನೋಡಿ ಲಕ್ಷ ಯಾವ ಥರ ಫ್ಲಾಟ್ ಆಗ್ತಾ ಇದ್ದಾಳೆ. ಎದ್ದಾಡ್ಬಿಟ್ಟು ಅನ್ನೇನು ಮನೆ ಹತ್ರ ಹೊರಟೋಗ್ಬಿಡ್ತೀವಿ. ಟಿ ವಿ ಸರ್ಕಲಲ್ಲಿ ಇದ್ದೀವಿ ಗೈಸ್ ನಾವು. ಸೌತೆಕಾಯಿ ಎಷ್ಟು ದಪ್ಪ ಇದೆ ಅಂದರೆ ನಿಜ ಯಪ್ಪ, ಇಷ್ಟು ಯಾವತ್ತೂ ನೋಡಿಲ್ಲ. ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಟೈಮ್ ಆಲ್ರೆಡಿ ಲೇಟ್ ಆಗಿದೆ. ಏನು ತರಕ್ಕೆ ಹೋಗಿದ್ದೆ? ವಾಟ್ ಈಸ್ ದಿಸ್? ವಾವ್, ಥ್ಯಾಂಕ್ ಯು ಲಕ್ಷ, ನಿನ್ನ ಫೇವ್ರೆಟ್. ಖುಷಿಯಾಗಿ ಹೋಗ್ಬಿಟ್ಲು. ಅಲ್ಲೇ ವಾಶ್ ಮಾಡಿ ಮನೇಲಿ ಹೋಗಿ ವಾಶ್ ಮಾಡ್ತೀನಿ ನಾನು. ಹಾಂ ಓಕೆ. ಸೊ ಬನ್ನಿ ಹೋಗೋಣ. ಮನೆಗೆ ಹೋದ್ಮೇಲೆ ಸಿಗ್ತಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಈಸಿಯಾಗಿ ಅವಳೆ ಇವತ್ತು ಮುಖ ತೋರಿಸ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಇವತ್ತು ಹತ್ತಿಲ್ಲ ತಾನೇ ಚಾಮುಂಡಿನ. ಯಾಕೆ ಹೆಂಗಿದ್ರು ತೊಳಿತ ಡ್ಯಾಡಿ ಅಂತಾನ. ಅಯ್ಯೋ ನೀರು ಆಗೋಯ್ತಿರ್ಕಂದ. ಎಷ್ಟು 9 ಟೈಮ್ ಎಷ್ಟು ಗೊತ್ತಾ? 9:15 ನಾವು ಬರೋಷ್ಟಲ್ಲಿ ಮನೆಗೆ. ಸೊ ನೈಟೇ ಮಧ್ಯಾಹ್ನನೇ ನಾನು ಸಾಂಬಾರು ಇಲ್ಲಿ ರೈಸ್ ಎಲ್ಲ ಮಾಡಿದ್ದೀನಿ. ಹಾಗಾಗಿ ಇವಾಗ ಅದನ್ನು ಫಸ್ಟ್ ಲಕ್ಷ್ಮಿ ಊಟ ತಿನ್ನಿಸ್ಬಿಡ್ಬೇಕು. ಪಾಪಚ್ಚಿ ಥ್ಯಾಂಕ್ ಯು. ಇಕ್ಕೊಂಬರಲ್ಲ ನಿನ್ಗೊಂಗೆ ರೈಸ್ ಸಾಂಬಾರು. ಬಿಸಿ ಸಾರು ಮುದ್ದೆ. ಯಾವುದು ಏನಂತ ಹೇಳು.
ಹೇಳ್ತಾ ಇಲ್ಲ ಅವಳು. ಸೊ ಊಟ ಮಾಡ್ತಾ ಇದ್ದಾರೆ. ಹೇಗಿದೆ ಸಾಂಬಾರು? ಥ್ಯಾಂಕ್ ಯು. ನೋಡಿ ಈಗ ಇಲ್ಲಿ ತಿನ್ನಿಸ್ತಾ ಇದ್ದಾರೆ ಡ್ಯಾಡಿ ಅವರು ಲಕ್ಷ ಅವ್ರಿಗೆ. ಮಾಡಪ್ಪ ಮೊಬೈಲ್ ಅಂತ ಕೊಟ್ಬಿಡಮ್ಮ ಅವರು. ಮೊಬೈಲ್ ಬೇಕಾ? ಮಾಡು ಫಸ್ಟು. ಬೇಡ ಏನಕ್ಕೆ ಮೊಬೈಲು? The next day. ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರಿಗೂ. ಸೊ ನಮ್ಮ ಲಕ್ಷ ನೋಡಿ ಇಲ್ಲಿ ಹೇಗೆ ರೆಡಿಯಾಗಿದ್ದಾಳೆ. ಏನು ಅಡುಗೆ ಮಮ್ಮಿ ಇದು? ಚಿತ್ರಾನ್ನ. ಮಮ್ಮಿ ಸಾಕು ಸಾಕು ಮಮ್ಮಿ. ಸರಿ. ಮಮ್ಮಿ ಜಿಯಾ ಬೇಕು ಪ್ಲೀಸ್. ಮಮ್ಮಿನೂ ಡಾಕ್ಟ್ರಾ? ಹೇಗಿಲ್ಲ ರೀ ಡಾಕ್ಟರ್ ಸೆಟಪ್ ಹಾಕ್ಕೊಂಡು ಸ್ಟೆಟಸ್ಕೋಪ್ ಹಾಕ್ಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತು ಸೌಂಡ್ ಡಿಸ್ಟರ್ಬೆನ್ಸ್. ಸೊ ಇಷ್ಟೊತ್ತು ಇಂಜೆಕ್ಷನ್ ಕೊಡ್ತಾ ಇದ್ಲು ಗೈಸ್ ಇವಳು. ಅಲ್ಲ ಸಾರಿ, ಡಾಕ್ಟರ್ ಲಕ್ಷ. ಡಾಕ್ಟರ್ ತಾನೆ ನೀವು?